ನಮಸ್ತೆ ಎಲ್ಲರಿಗೂ, ನಾನು ಸುಮಿತ್ರ. ನಾನಿವತ್ತು ಮೊಸಪ್ಪು ಮಾಡ್ತಾಯಿದ್ದೀನಿ ನೋಡಿ. ಸೊಪ್ಪು ಬೇಳೆ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಬೇಳೆ ಬೇಯಕ್ಕೆ ಹಾಕ್ತೀನಿ. ಈಗ ಖಾರಕ್ಕೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಒಂದೆರಡು ಟೊಮೊಟೊ ಹಾಕ್ಕೊಳ್ತಿದ್ದೀನಿ, ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ, ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಖಾರದ ಪುಡಿ ನಮ್ಮನೇದು ಸ್ಟ್ರಾಂಗ್ ಆಗಿದೆ ಅಂತ ನಾನು ಒಂದು ಸ್ಪೂನ್ ಹಾಕ್ಕೊತಿದ್ದೀನಿ. ನಿಮಗೆ ಬೇಕಂದರೆ ಹೆಚ್ಚಾಗಿ ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಿದ್ದೀನಿ. ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಬನ್ನಿ ಇವಾಗ ರುಬ್ಕೊಂಬರೋಣ. ಬೇಳೆ ಬೇಯೋಷ್ಟರಲ್ಲಿ, ಸೊಪ್ಪು ಬೇಳೆ ಬೇಯೋಷ್ಟರಲ್ಲಿ ಖಾರ ರೆಡಿ ಮಾಡ್ಕೊಳ್ಳೋಣ. ರುಬ್ಕೊಂಬರೋಣ. ರುಬ್ಬಿದ್ದಾಗಿದೆ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ. ಸೊಪ್ಪು ಬೇಳೆ ಎಲ್ಲ ಬೆಂದಿದೆ. ಚಿಕ್ಕದಾಗಿ ಮೊದಲೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಸೊಪ್ಪನ್ನು. ಸೊಪ್ಪು ಬೇಳೆ ಆಲ್ರೆಡಿ ಬೆಂದಿದೆ. ಸೊಪ್ಪು ಒಂದು 2-3 ಕೂಗಿಸ್ಕೋಬೇಕು ಬೇಳೆನ. ಬೇಳೆ ನೈಸಾಗಿ ಬೇಯಬೇಕು, ಮೆತ್ತಗೆಲ್ಲ ಬೇಯ್ದು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತಪ್ಪಲೆ ಇಟ್ಟಿದ್ದೀನಿ, ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ತಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಸಿಡಿದಾಗ ಖಾರ ಹಾಕ್ಕೊಳ್ಳಿ. ಖಾರ ಹಾಕ್ಕೊಂಡು ಖಾರ ಸ್ವಲ್ಪ ಕುದಿ ಬಂದಮೇಲೆ ಸೊಪ್ಪು ಬೇಳೆ ಎಲ್ಲ ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಳ್ಳಿ. ಸೊಪ್ಪು ಬೇಳೆನ ಬೇಯಕ್ಕೆ ಹಾಕಿರ್ತೀವಲ್ಲ, ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿರ್ತೀನಿ. ಅದೇ ನೀರಿನಲ್ಲಿ ಸಾಂಬಾರನ್ನ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಪ್ರೇಟ್ ನೀರು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಅದೇ ನೀರಲ್ಲಿ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಇಲ್ಲೇ ತೋಟದಲ್ಲಿ ಏನೇನೋ ಬೆರಕೆ ಸೊಪ್ಪಿತ್ತು ಅಂತ ಕಿತ್ಕೊಂಡು ಬಂದು ಮಾಡಿದ್ದು. ಯಾವ ಸೊಪ್ಪಲ್ಲಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರು ಎಲ್ಲ ರೆಡಿಯಾಗಿದೆ. ಎಲ್ಲ ಸೊಪ್ಪು ಬೇಳೆ ಖಾರ ಎಲ್ಲ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ತಾ ಇರಿ. ಫಸ್ಟ್ ವೀಡಿಯೋ ನಿಮಗೆ ಬರ್ತಾ ಇರುತ್ತೆ. ನಾನು ಹೊಸ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ. ಆ ವಿಡಿಯೋ ಎಲ್ಲ ನಿಮಗೆ ಬರ್ತಾ ಇರುತ್ತೆ, ನೋಡ್ತಾ ಇರಿ. ನೀವು ಈ ಥರ ಮಾಡ್ಕೊಳ್ಳಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸಾಂಬಾರು ಕುದೀತಿದ್ದಂಗೆ ಅದಕ್ಕೆ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಆಹಾ, ಬಾಯಲ್ಲಿ ಎಷ್ಟು ನೀರು ಬರ್ತಾ ಇರುತ್ತೆ ಗೊತ್ತಾ. ರೆಡಿ ಆಯಿತು ಸಾಂಬಾರು. ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಹಸಿರು ಕಲರ್ ಬಂದಿರುತ್ತೆ ಸಾಂಬಾರು. ಇಲ್ಲಿ ಕೆಂಪು ಕಲರ್ ಬಂದೈತೆ, ಮೊಸಪ್ಪು ಅಂತ ಹೇಳ್ತಾರೆ ಅಂತ ಅಂದ್ಕೋಬೋದು ನೀವು. ನೋಡಿ, ಚೆನ್ನಾಗಾಗಿದೆ ಸಾಂಬಾರು. ರೆಡಿ ಆಯಿತು ನೋಡಿ.